ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ ನೋಡ್ಬೋದು. ಇವಾಗ ತಾನೇ ಎದ್ದು ಬಂದಿದ್ದೀನಿ, ಕಣ್ಣೆಲ್ಲ ಹೆಂಗಿದೆ ಅಂತ. ಸೊ ಇವಾಗ ಎದ್ದು ಮುಖ ತೊಳ್ಕೊಂಡು ಕೆಳಗಡೆ ಬಂದು, ಸೊ ಏನಂದರೆ ನೆನೆ ನಾನು ಹೇಳಿದ್ದೆ ಈವ್ನಿಂಗು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಸೊ ಎಲ್ಲ ಕಡೆ ಆಫರ್ಸ್ ಇತ್ತಲ್ಲ, ಅದಕ್ಕೆ H&M ಮೇಲೆ ಆಫರ್ ಇತ್ತು. ಸೊ ನನಗೆ H&M ಇಷ್ಟ ಆಗುತ್ತೆ ಬೇರೆ ಕಂಪೇರ್ ಮಾಡಿದ್ರೆ. ಸೊ ಹೋಗಿ ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದೆ. ಒಂದೇ ದಿನಕ್ಕೆ ಆಲ್ಮೋಸ್ಟ್ ಒಂದು 15,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಸೊ ನಾನು ಯಾವಾಗಲೂ ಹಂಗೆ ಆಫರ್ಸ್ ಇದ್ದಾಗ ಒಂದ್ಸರಿ ತೆಗೆದಿಟ್ಕೊಂಡ್ಬಿಡೋದು. ಅದನ್ನು ಆಮೇಲೆ ನಂಗೆ ವೆಕೇಷನ್ ಬೇಕಾದಾಗ ವೆಕೇಷನ್ ಮಧ್ಯೆ ಸೊ ಜಿಯನ್ನು ಇದನ್ನು ತಪ್ಸ್ಕೊಂಡು ಬಂದ. ಯಾಕೆಂದರೆ VR ಮಾಲಲ್ಲಿ ಹೊಸದಾಗಿ ಲೂಲು ಮಾರ್ಕೆಟ್ ಓಪನ್ ಆಗಿದೆ. ಅಲ್ಲೂ ಕೂಡ ಹೋಗಿದ್ವಿ, ಹೆಂಗಿರುತ್ತೆ ಅಂತ ನೋಡೋಕ್ಕೆ. ಲಾಸ್ಟ್ 9:30 ಹಂಗೆ ಹೋದ್ವಿ ಅಲ್ಲಿ. ಸೊ ಅಲ್ಲಿ ಸ್ವಲ್ಪ ಮನೆಗೆ ಸಾಮಾನು ಕೂಡ ತೊಗೊಂಡು ಬಂದು ತೋರಿಸ್ತೀನಿ ನಾನು ನಿಮಗೆ. ಶಾಪಿಂಗು ಕೂಡ ಎಷ್ಟು ಮಾಡಿದ್ದೀನಿ. ಸೊ ಚೆಂದ ಏನು ಹೇಳ್ತಾರೆ ನೋಡಿದ್ರೆ 15,000 ರೂಪಾಯಿ ಖರ್ಚು ಮಾಡಿದ್ದೀವಲ್ಲ. ಸೊ ಇವಾಗ ತೋರಿಸ್ತೀನಿ ನಾನು. ಇವಾಗ ನಾನೇನು ಗೊತ್ತಾ, ಹೋಗಿದ ತಕ್ಷಣ ನನಗೆ H&M ಹೋಗಿದ ತಕ್ಷಣ ಅದು ಇದು 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 ಎಲ್ಲ ನೋಡಿದ ತಕ್ಷಣ ಓಕೆ ಚೆನ್ನಾಗಿದೆ ಅಂತ ತೊಗೊಂಡ್ಬಿಡ್ತೀನಿ. ಸೊ ಇವಾಗ ಎದ್ದು ಆಲ್ಮೋಸ್ಟ್ 10:30 ಆಗಿದೆ. ಬ್ರೇಕ್ಫಾಸ್ಟ್ ನೋಡ್ಬೇಕೇನಾದ್ರು ಸಿಂಪಲ್ಲಾಗಿ ತಿನ್ನೋದು. ಸೊ ಆಮೇಲೆ ಲಂಚಲ್ಲಿ ಏನಾದ್ರು ತಿನ್ನೋದು, ಇಲ್ಲ ಎರಡು ಸೇರಿಸಿ ಒಟ್ಟಿಗೆ ತಿನ್ನೋದು. ಸೊ ಹೆಂಗೆ ಆಗುತ್ತೆ ಹಂಗೆ. ಚಂದ್ವಿನ ಮೇಲ್ಗಡೆ ಇದ್ದಾರೆ, ಅವ್ರ ಕೆಳಗಡೆ ಇಳಿದು ಬಂದಮೇಲೆ. ಸೊ ನನಗಂತೂ ಇನ್ನೂ ನಿದ್ರೆ ಬರ್ತಾನೇ ಇದೆ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಹಾಗೆ ನಮ್ಮ ಕಾರ್ಗೆ ಅಗಾರೋ ಅವ್ರದ್ದು ಡ್ಯಾಶ್ ಕ್ಯಾಮ್ ತೊಗೊಂಡಿದ್ದೀವಿ. ಸೊ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಯಾಗೊಬ್ಬರು ಟಚ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅವರೇ ಜಗಳ ಮಾಡುತ್ತಾರೆ. ಸೊ ಆವಾಗ ಈ ಥರದ್ದೆಲ್ಲ ಇದ್ದರೆ ಹೆಲ್ಪ್ ಆಗುತ್ತೆ ಅದಕ್ಕೆ. ಸೊ ನೆನೆ ಆಲ್ರೆಡಿ ಯೂಸ್ ಮಾಡಿದ್ವಿ ನಾವು. ಸೊ ಡ್ಯಾಶ್ ಕ್ಯಾಮ್ರಾ ನಿಮಗೆ ಟಾಪ್ ಕ್ವಾಲಿಟಿ ಕ್ಯಾಮ್ರಾ ಇರುತ್ತೆ. ಇದರಲ್ಲಿ ನಿಮಗೆ 2304x1296 ಪಿಕ್ಸೆಲ್ ಇದೆ. ಹಾಗೆ f2.1 ಅಪೇರ್ಚರ್ ಇದೆ. ಸೊ ಇದು ಸೂಪರ್ ಕ್ಲಿಯರ್ ವ್ಯೂ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇದು ನಿಮಗೆ ಸ್ಟ್ರೀಟ್ ಸೈನ್ಸು, ಲೈಸೆನ್ಸ್ ಪ್ಲೇಟ್ಸ್ ಎಲ್ಲ ಈಸಿಯಾಗಿ ಓದೋದಕ್ಕೆ ಹೆಲ್ಪ್ ಮಾಡುತ್ತೆ. 140 ಡಿಗ್ರಿ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಸೊ ಇದು ಎಲ್ಲ ಥರ ನಿಮಗೆ ವೆಹಿಕಲ್ಸ್ ಅಕ್ಕಪಕ್ಕ ಹೋಗೋದೆಲ್ಲ ನಿಮಗೆ ಕ್ಲಿಯರ್ ವ್ಯೂ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಸಪೋರ್ಟ್ಸ್ ಅಪ್ ಟು 128 GB ಮೈಕ್ರೋ SD ಕಾರ್ಡ್. ಹಾಗೆಯೇ ಲೂಪ್ ರೆಕಾರ್ಡಿಂಗ್ ಸಿಸ್ಟಮ್ ಇದೆ. ಅನ್ಲಿಮಿಟೆಡ್ ಸ್ಟೋರೇಜ್ ಸಿಗುತ್ತೆ. ಆಟೋಮ್ಯಾಟಿಕಲ್ಲಿ ನಿಮಗೆ ನಾನ್ ಎಸೆನ್ಷಿಯಲ್ ಪಾರ್ಟ್ನ ಓವರ್ ರೈಟ್ ಮಾಡುತ್ತೆ. ಬಂದ ಮೆಮೊರಿ ಕಾರ್ಡ್ಸ್ ಗೆಟ್ಸ್ ಫುಲ್. ಸೊ ಇದರಲ್ಲಿ ವಿತ್ ಡೆಡಿಕೇಟೆಡ್ ಹಾರ್ಡ್ವೇರ್ ಕಿಟ್ ಇದೆ. ಸೊ ದ ರೆಕಾರ್ಡರ್ ಕ್ಯಾನ್ ಆಟೋಮ್ಯಾಟಿಕಲಿ ಮಾನಿಟರ್ ದ ಸರೌಂಡಿಂಗ್ ಎನ್ವೈರ್ನಮೆಂಟ್. ಸೊ ಹಾಗೆಯೇ ಬಿಲ್ಟ್-ಇನ್ G sensor detects a sudden shock and collision. The camera will automatically lock video. Dash camera ಯೂಸರ್ ಫ್ರೆಂಡ್ಲಿ ಆ್ಯಪ್ ಇದೆ. ಸೊ ಇದರಿಂದ ನಿಮಗೆ ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಬೋದು ಡಿಫ್ರೆಂಟ್ ಈವೆಂಟ್ಸ್ನ. ಹಾಗೆಯೇ ವಿಡಿಯೋ ಗ್ಯಾಲರಿಗೆ ಕೂಡ ನೀವು ಆರ್ಗನೈಸ್ ಮಾಡ್ಬೋದು. ಸೊ ಪಾಸ್ಟ್ ವೀಡಿಯೋಸ್ನ 1 year ವಾರಂಟಿ ಕೂಡ ನಿಮಗೆ ಸಿಗುತ್ತೆ. ಹಾಗೆಯೇ ಏನಂದರೆ ಈ ಕ್ಯಾಮ್ರಾ ನೀವು ನೈಟ್ ಕೂಡ ತುಂಬ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ. ಸೊ ನೋಡಿ, ಈ ಥರ ನೀವು ನಾನು ಹೇಗೆ ತೋರಿಸ್ದೆ ಈ ರೀತಿ ನೀವು ಹಾಕ್ಕೊಳ್ಳೋದು ತುಂಬ ಸುಲಭ ಅಂತ ಹೇಳ್ಬೋದು. ನಾವು ಹೇಗೆ ತೋರಿಸಿದ್ವಿ ಆ ರೀತಿ ನೀವು ಅರೇಂಜ್ ಮಾಡ್ಕೊಳ್ಳೋದು. ಸೊ ನೋಡಿ, ಫಸ್ಟು ಕ್ಯಾಮ್ರಾನ ವೈಫೈಗೆ ಕನೆಕ್ಟ್ ಮಾಡಿಕೊಂಡು ನಂತರ ಅವ್ರದ್ದು ಆ್ಯಪ್ನ ಓಪನ್ ಮಾಡಿ, ಸೊ ನೀವು ಅದರಲ್ಲಿ ಕ್ಯಾಮ್ರಾ ಸೆಟ್ಟಿಂಗ್ಸ್ ಏನಿದೆ ವಿಡಿಯೋ ಕ್ವಾಲಿಟಿ ಅದನ್ನು ಯಾವ ರೀತಿ ಬೇಕಾದರೂ ಚೇಂಜ್ ಮಾಡ್ಕೋಬೋದು ನೀವು. ಹಾಗೆಯೇ ಸೌಂಡು ಈ ಥರದ್ದೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ನಾವು ಡೈರೆಕ್ಟಾಗಿ ಫೋನಲ್ಲೂ ಕೂಡ ಇದನ್ನು ಆ್ಯಕ್ಸೆಸ್ ಮಾಡ್ಬೋದು, ತೋರಿಸ್ತಿರುತ್ತೆ. ಹೇಗೆ ನಾವು ಹೊರಗಡೆ ಹೋದಾಗ ಯಾವ ರೀತಿ ರೆಕಾರ್ಡ್ ಆಯಿತು ಅಂತ ಕೂಡ ನಾವು ನಿಮಗೆ ಮಾಡಿ ತೋರಿಸಿದ್ದೀನಿ. ಸೊ ಯಾವ ಥರ ಒಂದು ಕ್ಲಿಯರ್ ವ್ಯೂ ಕೊಡ್ತಿದೆ ನೋಡ್ಬೋದು. ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಸರಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ಆದಾಗ, ಇಲ್ಲ ತುಂಬ ಹತ್ತಿರ ಏನಾದರೂ ಬರ್ತಿದ್ದಾಗ, ಸೊ ಈ ಥರದ್ದೆಲ್ಲ ನಿಮಗೆ ಗೊತ್ತಾಗುತ್ತೆ. ಡ್ಯಾಶ್ ಕ್ಯಾಮ್ರಾದು ಲೋ ಲೈಟ್ ಪರ್ಫಾರ್ಮೆನ್ಸು ಕೂಡ ತುಂಬ ಚೆನ್ನಾಗಿದೆ. WDR ಟೆಕ್ನಾಲಜಿ ಇರೋದ್ರಿಂದ. ಸೊ ಇದರಿಂದ ನೈಟಲ್ಲೂ ಕೂಡ ತುಂಬ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ. ಸೊ ಇದು ಅನ್ವಾಂಟೆಡ್ ಪಿಕ್ಸೆಲ್ ಏನಿದೆ ಅದನ್ನು ರಿಮೂವ್ ಮಾಡುತ್ತೆ. ಸೊ ಒಂದು ಕ್ಲಿಯರ್ ಇಮೇಜ್ ಕೊಡುತ್ತೆ ನೈಟಲ್ಲೂ ಕೂಡ, ಟನ್ನಲ್ಲು, ಅಂಡರ್ ದ ಅನ್ಡಿಸೈರಬಲ್ ಲೈಟಿಂಗ್ಸಲ್ಲೂ ಕೂಡ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಜಿಯನ್ಗಿನ್ನ ಸ್ವಲ್ಪ ಕಾಫ್ ಹಾಗೆ ಇದೆ. ಓನೇ ಬೇಬಿ, ಕಮ್ಮಿನೇ ಆಗ್ತಿಲ್ಲ. ಅವನಿಗೆ ಬರೀ ಇಡ್ಲಿ ಆ ಥರದೇ ಕೊಡ್ತಾಯಿದ್ದೀನಿ, ಆದರೂ ಕಮ್ಮಿನೇ ಆಗ್ತಿಲ್ಲ. ಸೊ ಇದೆಲ್ಲ ಲೂಲು ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದು. ಸೊ ಇಲ್ಲೊಂದು ಸ್ವಲ್ಪ ಇದೆ ನೋಡಿ. ಭಾನುವಾರ ಹಿಂಗಿರುತ್ತೆ ನಮ್ಮನೆ, ಎಲ್ಲ ಎತ್ತಿಡ್ಬೇಕು ಇವಾಗ ನಾನು. ಸೊ ರಾತ್ರಿ ನೈಟ್ ಆಗಿತ್ತಾ, ಬಂದ ತಕ್ಷಣ ಎಲ್ಲ ಹಂಗೆ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟೆ.
ಇಲ್ಲಿ ನೋಡಿ, ನಾನು ನಿಮ್ಗೇನು ತೋರಿಸ್ಬೇಕು ಗೊತ್ತಾ, ಇದು. ಸೊ ಇದು ಅವಾಗ ನಾವೆಲ್ಲ ಚಿಕ್ಕವರಾಗಿದ್ದಾಗ ಇಷ್ಟಪಟ್ಟು ತಿಂತಿದ್ದೆ ನಾನು. ಸೊ ನೆನ್ನೆ ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ಓಕೆ ತಗೊಂಡೆ. ಚಂದು ಹಂಗಾದ್ರು ನಗ್ತಾ ಇದ್ರು, ಎಲ್ಲ ಖಾಲಿ ಮಾಡ್ತೀಯ ಸ್ವೀಟ್ ನೀನು, ಅಷ್ಟೊಂದು ತಿನ್ನಲ್ಲ ಅಂತ. ಬಟ್ ಎಷ್ಟಾಗುತ್ತೆ ಅಷ್ಟು ತಿನ್ಬೇಕಂತ ಅನ್ನಿಸ್ತು. ಏನು ನೀನು ತಿಂತೀಯಾ? ಸೊ ಇಲ್ಲಿ ನೋಡಿ ಬಟ್ಟೆಗಳು H&Mದು. ಫಸ್ಟ್ ಇವಾಗ ಒಂದೊಂದೇ ಎತ್ಕೊಂಡೋಗಿ ಎಲ್ಲ ಅದೆಲ್ಲ ತಲುಪಿಸ್ಬಿಡೋಣ. ಸೊ ನಾನು ಯಾವಾಗಲೂ ಇದು ಸರ್ಫೆಕ್ಸಲ್ ಮ್ಯಾಟಿಕ್ 3-in-1 ಶಾರ್ಟ್ಸ್ ಬರುತ್ತಲ್ಲ, ಅದೇ ಯೂಸ್ ಮಾಡೋದು. ಸೊ ಅದನ್ನೊಂದು ಹಾಕ್ಬಿಟ್ರೆ ಪದೇ ಇನ್ನು ನೆಕ್ಸ್ಟ್ ಕಂಫರ್ಟ್ ಬೇರೆ ಸಪ್ರೇಟಾಗಿ ಹಾಕೋದೆಲ್ಲ ಏನಿರಲ್ವಲ್ಲ, ಅದಕ್ಕೆ ಇದನ್ನೇ ಹಾಕ್ಬಿಡ್ತೀನಿ. ಸೊ ನಾವು ಲಾಸ್ಟ್ ಟೈಮು ಅಂದರೆ 5 ಇಯರ್ಸ್ ಬ್ಯಾಕ್ ಲಂಡನ್ಗೆ ಹೋಗಿ ಬಂದಾಗ ಅಲ್ಲಿ ನೋಡಿದ್ದೆ ನಾನು. ಸೊ ಅವಾಗಿಂದ ಇಷ್ಟ ಆಗ್ತಿತ್ತು. ಆಮೇಲೆ ನಾನು ಬಂದು ಇದೇ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಇದೇ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಏನಂದರೆ ಸಾಮಾನುಗಳೆಲ್ಲ ತಂದಿದ್ದಿತ್ತಲ್ಲ, ಅದೆಲ್ಲ ನೈಟೆಲ್ಲ ಅಲ್ಲೇ ತಂದು ಇಟ್ಬಿಟ್ಟಿದ್ವಿ. ಬೆಳಿಗ್ಗೆ ಇದೆಲ್ಲ ಎತ್ತಿಡ್ಬೇಕಲ್ಲ. ಸೊ ಸಾಮಾನುಗಳು ತರೋದೊಂದು ಕೆಲಸ ಆದರೆ ಅದನ್ನೆಲ್ಲ ಎತ್ತಿಡೋದಿದೆಯಲ್ಲ, ಅದು ಇನ್ನೊಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಮತ್ತು ಅಲ್ಲೇ ಇಟ್ಬಿಟ್ರೆ ಜಿಯನ್ ಮತ್ತೆ ಓಡಾಡ್ತಿರ್ತಾನೆ. ಸೊ ಏನಾದರೂ ಮಾಡ್ತಿರ್ತಾನೆ. ಅದಕ್ಕೆ ನಾನು ಯಾವಾಗಲೂ ಹೇಗೆ ಅಂದರೆ ತಂದ ತಕ್ಷಣ ಎತ್ತಿಟ್ಬಿಡ್ತಾ ಇದ್ದೆ. ಬಟ್ ನೆನ್ನೆ ತುಂಬ ಲೇಟ್ ಆಗಿತ್ತು. ಅದರಿಂದ ತಂದಿದ ತಕ್ಷಣ ಅಲ್ಲೇ ಇಟ್ಬಿಟ್ವಿ. ಆಮೇಲೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಸೊ ಅದರಿಂದ ಬೆಳಿಗ್ಗೆ ನನ್ನ ಕೆಲಸಗಳು ಮತ್ತೆ ಶುರುವಾಯಿತು. ಸೊ ಏನಂದರೆ ಪ್ಯಾನ್ಗಳು ತೊಗೊಂಡು ಬಂದೆ ಕೆಲವೊಂದು, ಎಲ್ಲ ಸ್ಟೀಲ್ದು. ಸೊ ಚಂದು ಸ್ಟೀಲ್ ತಗೋ ಅಂದ್ಬಿಟ್ಟು ತೊಗೊಂಡು ಬಂದು, ನಂಗೆ ಇನ್ನೊಂದು ವೈಟ್ ಬರುತ್ತಲ್ಲ ಸೆರಾಮಿಕ್ ಅದು ತೊಗೋಬೇಕು ಅಂದ್ಕೊಂಡೆ. ಚಂದು ಅದು ಬೇಡ, ಇದೇ ಸ್ಟೀಲ್ ತಗೋ ಅಂತ. ಸೊ ಪ್ರೆಸ್ಟೀಜ್ದು ಓಪನ್ ಮಾಡ್ತೀನಿ ಇವಾಗ. ಇಷ್ಟು ತೊಗೊಂಡಿದ್ದು ಎಲ್ಲ ಇಡ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ. ಯಾವಾಗಲೂ ನಾನು ಹತ್ರದಿಂದ ತೋರಿಸ್ತೀನಿ ನಾನು ನಿಮಗೆ. ಹಾಂ, ನೋಡ್ಬೋದು, ಇದೊಂದು ದೊಡ್ಡ ಪ್ಯಾನು, ಒಂದು ಚಿಕ್ಕ ಪ್ಯಾನು. ಓಕೆ, ಸೊ ಇದೊಂದು, ಆಮೇಲೆ ಇದೊಂದು, ಆಮೇಲೆ ಇದೊಂದು. ಸೊ ಇದಿಷ್ಟು, ಇದಕ್ಕೊಂದು ಚಿಕ್ಕದು ಇತ್ತು, ಮತ್ತು ಅದೆರಡಕ್ಕೂ ಸೇರಿಸಿ ಒಂದು ಇದು. ಸೊ ಇಷ್ಟಕ್ಕೆ ಟೋಟಲ್ ಆಫರ್ ಎಲ್ಲ ಹೋಗಿ 1800 ಏನೋ ಇತ್ತು. ಸ್ಟೀಲ್ ಕಾಸ್ಟ್ಲಿ ಅಲ್ವಾ, ನಿಮಗೆ ಗೊತ್ತು. ಇನ್ನೊಂದು ನಾನು ಸೆರಾಮಿಕ್ದು ಫುಲ್ ವೈಟ್ ಬರುತ್ತಲ್ಲ, ಅದು ತೊಗೊಂಡಿದ್ದೆ, 1700 ಇತ್ತು. ಚಂದು ತೊಗೊಳಕ್ಕೆ ಬಿಡಲಿಲ್ಲ, ಸ್ಟೀಲ್ದೇ ತೊಗೊಂಡ್ರು. ಸೊ ಇವಾಗ ನಮ್ಮ ಮನೇಲಿರೋದೆಲ್ಲ ಇದು ಸೆರಾಮಿಕ್ ಕೋಟೆಡು. ಸೊ ಅದನ್ನು ಯೂಸ್ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಸೊ ಅದೆಲ್ಲ ಎತ್ತಿಟ್ಬಿಟ್ಟು ಇವಾಗ ಇನ್ಮೇಲೆ ಇಷ್ಟೇ ಯೂಸ್ ಮಾಡೋದು. ಬೇಬಿ ಅವಾಗಿಂದ ನಾನ್ ಸ್ಟಾಪ್ ಆಗಿ ಕುಡಿತಾನೆ ಇದ್ದಾನೆ. ಚಂದು ರಿಯಾಕ್ಷನ್ ಕೇಳಿ, ಶಾಪಿಂಗ್ ಮಾಡೋದು ಹೆಂಗಿತ್ತು ಅಂತ. ವರ್ಷಕ್ಕೆ ಖರ್ಚು ಮಾಡ್ತಿದ್ದ. ಡಿಸ್ಕೌಂಟ್ ಇತ್ತು ಅಂತ ಫುಲ್ ಅಂಗಡಿ ಕಾಲ್ ಅರ್ಧ ಡಿಸ್ಕೌಂಟ್ ಇತ್ತು 50% ಅಂತ ಅರ್ಧ ಅಂಗಡಿನೇ ತಗೊಂಡ್ಬಂದಿರೋದು.
ಅರ್ಧ ಅಂಗಡಿಯಲ್ಲಿ ತಗೊಬಂದಿಲ್ಲ. ಅಲ್ಲೇನು ಗೊತ್ತಾ, ಎಲ್ಲ ಇಷ್ಟು ದಪ್ಪ ಇರುತ್ತೆ. ಒಂದ್ ಜೀನ್ಸ್ ತಗೊಂಡ್ರೆ ಇಷ್ಟು ದಪ್ಪ ಆಗುತ್ತೆ, ಒಂದ್ ಪ್ಯಾಂಟ್ ತಗೊಂಡ್ರೆ ಇಷ್ಟು ದಪ್ಪ ಆಗುತ್ತೆ. ಅದಕ್ಕೆ ಈ ಸತಿ ಫಸ್ಟ್ ಟೈಮ್ ಜಿಯನ್ ಯಾವ್ದು ಅಷ್ಟು ಆಫರ್ ಇರ್ಲಿಲ್ಲ ಈ ಸತಿ. ಬಾಯ್ಸ್ ಸೆಕ್ಷನ್ ಸಖತ್ ಕಮ್ಮಿ ಇತ್ತು. ಕಮ್ಮಿ ಇತ್ತು ಅಂದ್ರೆ ನೀವು ತಗೊಂಡಿದ್ದೀರ ತಾನೆ? ಜಿಯನ್ ಹೇಳ್ತಾ ಇದ್ದೀನಿ. ಅಲ್ಲ, ನೀವು ತಗೊಂಡಿದ್ದೀರ ತಾನೆ. ನಾನು ಅರ್ಧ ಅಂಗಡಿ ಖಾಲಿ ಮಾಡಿದೀನಿ ಅಂತಿದ್ದೀರಲ್ಲ, ಅದಕ್ಕೆ ಏನ್ ಗೊತ್ತಾ, ನಂದೆಲ್ಲ ಇಷ್ಟೇ ಇರುತ್ತಾ ಚಿಕ್ಕ ಚಿಕ್ಕದು, ಆಯ್ತಾ. ಚಂದ್ರದು ಒಂದ್ ತಗೊಂಡ್ರೆ ಅದಿಷ್ಟು ಅಪ್ಪ ಕಾಣಿಸುತ್ತೆ. ಸೊ ಅವ್ರ ಬ್ಯಾಗ್ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ಬ್ಯಾಗ್ ಎಲ್ಲ ಕಳಿಸ್ತಾರೆ. ಐಟಮ್ ವೈಸ್ ನಂದು ಕಮ್ಮಿನೇ, ನಿಂದ ಜಾಸ್ತಿ. ಅದಕ್ಕೆ ಮತ್ತೆ ವರ್ಷಕ್ಕೆ 2 ಸರಿ ನಾನು ತಗೊಳ್ಳೋದು. ಒಂದ್ ಜೂನು, ಆಮೇಲೆ 2 ಸತಿ. ಆ 2 ಸತಿಲಿ 2 ಸೀಸನ್ ಅಲ್ಲಿ ಎಷ್ಟು ಸತಿ ತಗೊಳ್ಳೋದು? ಎಷ್ಟು ಸರಿನೂ ತಗೊಳ್ಳಲ್ಲ. ಸೇಲ್ ಇದ್ದಾಗ H&M ಸೇಲ್ ಬಂತು, ಲೈಫ್ ಸ್ಟೈಲ್ ಆಯ್ತು, ನೆಕ್ಸ್ಟ್ ಜಾರಾ ಬಂದಾಗ ಅದು ಇನ್ನೊಂದು. ಸೊ ವರ್ಷಕ್ಕೆ 2 ಸತಿ ತಗೊಳ್ಳೋದು. ಆ ಸೀಸನ್ ಅಲ್ಲಿ 3-4 ಸತಿ ಶಾಪಿಂಗ್ ಮಾಡೋದು. ನಾನು ಏನು ಗೊತ್ತಾ, ನನ್ಗೆ ಇನ್ನೊಂದು ಅಂದ್ರೆ ಆಫರ್ ಇಲ್ಲ ಅಂದ್ರೆ ಅಷ್ಟು ತಲೆನೂ ಹಾಕಲ್ಲ, ನೋಡಕ್ಕೂ ಹೋಗಲ್ಲ. ಏನಾದ್ರು ತುಂಬಾ ಬೇಕಾದ್ರೆ ಅದು ಮಾತ್ರ ಹೋಗೋದು. ಇಲ್ಲ ನಾವೇನಾದ್ರು ವೆಕೇಶನ್ಗೆ ಹೋಗ್ತಾ ಇದ್ದು ಬೇಕಂದ್ರೆ, ಇಲ್ಲ ಅಂದ್ರೆ ಇಲ್ಲ. ಸೊ ಎಲ್ಲ ಸರಿ ಬೇಬಿ ಜಾಸ್ತಿ ಇರ್ತಾ ಇತ್ತು, ಈ ಸರಿ ಬೇಬಿ ಕಡಿಮೆ. ಇಲ್ಲ ಅಂದ್ರೆ ಬೇಬಿದೆ 2 ಬ್ಯಾಗ್ ಇರ್ತಾಯ್ತಲ್ವಾ. ಸೊ ಬೇಬಿದೇನು ಅಷ್ಟೊಂದಿರ್ಲಿಲ್ಲ. ಆಮೇಲೆ ನಾನು ಸಾಕು ಮೊದಲಿರೋದೆಲ್ಲ ಈಗಲೂ ಸ್ವಲ್ಪ ಜಾಸ್ತಿನೇ ಇದೆ, ಹೊಸ ಅದಕ್ಕೆ ಆಮೇಲೆ ಅವ್ನು ಬೆಳೀತಾ ಇರೋದಕ್ಕೆ ಅದಕ್ಕೆ ನಾವು ಸ್ವಲ್ಪ ಅವಾಯ್ಡ್ ಮಾಡಿದ್ವಿ. ಅಕಸ್ಮಾತ್ ತುಂಬಾ ಇಷ್ಟ ಆಗಿ ತಗೋಬೇಕು ಅಂದ್ರೂ ಒಂದು ಸೈಜ್ ದೊಡ್ಡ, ಒಂದು ಆಫರ್ ಇಲ್ಲದೆ ಇದ್ರೂ ಒಂದ್ ಸೆಟ್ ತಗೊಂಡ್ರೆ, ಆಮೇಲೆ ಸೈಜ್ ದೊಡ್ಡ ತಗೊಳ್ತಾ ಇದೀವಿ. ಆಫರ್ ಇಲ್ದಿದ್ದು ಒಂದ್ ಸೆಟ್ ಮಾತ್ರ ತಗೊಂಡ್ವಿ. ಆಮೇಲೆ ಅದೇನೋ ಒಂದು ಮುಫಾಸ ಲಯನ್ ಕಿಂಗ್ ಬೇಕಂದ್ಬಿಟ್ಟು ಇದು ತಚ್ಕೊಬಂದ, ಆಫರಲ್ಲಿ ಇಲ್ಲ ಅಂದ್ರು. ಸೊ ನಾನು ಆಮೇಲೆ ತೋರಿಸ್ತೀನಿ ನಾನೇನು ತಗೊಂಡೆ ಅಂತ. ಜಿಯೋ ಬೇಕಿತ್ತು ಫ್ರೆಂಡ್ಸ್. ಸೊ ಇವಾಗ ಈವ್ನಿಂಗ್ 5:20 ಆಯ್ತು. ಮೂವಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಯಾವ ಮೂವಿಗೆ ಹೋಗ್ತಾ ಇದೀವಿ ಬೇಬಿ? ಉಪೇಂದ್ರ. ಯಾವ ಮೂವಿ? UI. ಇವತ್ತು ನಾನು ಜಿಯೋ ಇಬ್ರು ಮ್ಯಾಚಿಂಗ್ ಸೇಮ್ ಎಲ್ಲ. ಪ್ಯಾಂಟ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಲೈಟು, ಒಂದು ಸ್ವಲ್ಪ ಡಾರ್ಕ್ ಇದೆ ಅಷ್ಟೇ. ಚಂದು ಮಾತ್ರ ಡಿಫ್ರೆಂಟ್ ಅಲ್ಲ. ಅವಳು ಬ್ಲ್ಯಾಕ್ ಕೋಟು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡಿದ್ದು, ನಾನು ಹಾಕೊಂಡೆ. ಆಮೇಲೆ ಮಗನ್ಗೆ ವೈಟ್ ಸ್ಟ್ರೈಪ್ಸ್ ಹಾಕ್ಬಿಟ್ಟು ಚೇಂಜ್ ಮಾಡ್ಕೊಬಿಟ್ಟು. ಇಲ್ಲಾಂದ್ರೆ ನಾನು ರಮ್ಯಾ ಸೇಮ್ ಇತ್ತು, ಜಿಯನ್ ಬೇರೆ ಇದ್ದ. ಇವಾಗ ಅವ್ರಿಬ್ರು ಸೇಲ್ ಮಾಡ್ಬಿಟ್ಟು ನನ್ನ ಅದಕ್ಕೆ ನಾವು ತಗೊಂಡಾಗ್ಲೇ ಇಬ್ರು ಮ್ಯಾಚಿಂಗ್ ಅಂತ ತಗೊಂಡಿದ್ವಿ. ನಾನು ಜಿಯೋ ಅವಾಗ್ಲೇ ಇವತ್ತು ಹಾಕೊಂಡಿದ್ವಿ. ಆಮೇಲೆ ಒಂದು ಫೋಟೋ ತಗೋಬೇಕಲ್ಲ ಬೇಬಿ, ಇಬ್ರು ಮ್ಯಾಚಿಂಗ್. ಫ್ರೆಂಡ್ಸ್, ಏನಂದರೆ ಈ ವ್ಲಾಗ್ ನಾನು ಎಂಡ್ ಮಾಡಬೇಕು. ಎಂಡ್ ಮಾಡೋದು, ಇಲ್ಲಿ ಸ್ವಲ್ಪ ಬಟ್ಟೆ ಇದೆ, ಡೋರ್ ಕ್ಲೋಸ್ ಮಾಡಿದ್ದೀನಿ. ಹಿಂದೆ ನಾವು ಡೋರ್ ಹಿಂದೆ ಹಾಕ್ಸಿದ್ದೀನಿ ಅದು, ಯಾಕೆಂದರೆ ಡೋರ್ ಆ ಕಡೆ ಬಿಟ್ಟರೆ ಏನೂ ಕಾಣಿಸಲ್ಲ ಅಂತ. ಈ ಥರ ಏನಾದ್ರು ಸ್ವೆಟರು ಆ ಥರ ಎಲ್ಲ ಹ್ಯಾಂಗ್ ಮಾಡೋಕ್ಕೆ. ಸೊ ಅದಕ್ಕೆ ಇದೆ. ಇವಾಗ ಡೋರ್ ಕ್ಲೋಸ್ ಮಾಡಿದ್ದೀನಿ. ಚಂದು ಮತ್ತು ಜಿಯನ್ ಇನ್ನೂ ಮಲಗಿದ್ದಾರೆ. ನಾನು ನೆಕ್ಸ್ಟು ಇದು ಕಂಟಿನ್ಯೂ ಮಾಡ್ತಿರೋದು ವ್ಲಾಗು. ಸೊ ಅವ್ರು ಹೇಳೋಕ್ಕೆ ಮುಂಚೆ ಈ ವ್ಲಾಗ್ ಎಂಡ್ ಮಾಡಿಬಿಟ್ಟು ಆಮೇಲೆ ನಂಗೆ ಬೇರೆ ಕೆಲಸಗಳು ಮಾಡೋಕ್ಕೆ ಸರಿ ಹೋಗುತ್ತೆ. ಆಮೇಲೆ ಇಲ್ಲ ಅಂದರೆ ನನಗೆ ಮತ್ತೆ ಕೆಲಸಗಳು ಸ್ಟಾರ್ಟ್ ಆಗಿಬಿಟ್ರೆ ಇದಾಗುತ್ತೆ. ಸೊ ನೋಡಿ, ಎದ್ದಿದ ತಕ್ಷಣ ಮುಖ ತೊಳ್ಕೊಬಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ದು ಮೇಯ್ನ್ ಉದ್ದೇಶ ಏನಂದರೆ, ನಾನು ಅವಾಗಲೇ ಹೇಳಿದಾಗೆ ನನ್ನ ಶಾಪಿಂಗ್ ವೀಡಿಯೋಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಮಧ್ಯೆ ಈ ರೀತಿ ಒಂದೊಂದು ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಆಲ್ರೆಡಿ ಝೂಡಿಯೋದು ವಿಂಟರ್ ವೇರ್ ಶಾಪಿಂಗ್ ಮಾಡಿದೆ, ಕಡಿಮೆ ಬೆಲೆಗೆ ಹೇಗೆ ಸಿಗುತ್ತೆ ಅಂತ. ಹಾಗೆ ಝೂಡಿಯೋಲಿ ನಾರ್ಮಲ್ ಡ್ರೆಸ್ಗಳು ಹೇಗೆ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಸೊ ಇವತ್ತಿಂದ ಏನಂದರೆ, ಸೇಲಲ್ಲಿ ನಾವು ಯಾವ ಥರ ಶಾಪಿಂಗ್ ಮಾಡ್ಬೋದು ಅಂತ ಕೆಲವೊಂದು ಟಿಪ್ಸ್ ಕೊಟ್ಬಿಡ್ತೀನಿ. ನೀವೇನಾದ್ರು ಸೇಲಲ್ಲಿ ಶಾಪಿಂಗ್ ಮಾಡಬೇಕಂತಿದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕೆಂದರೆ ಸೇಲ್ ಬರೋದೇ ಅವ್ರದ್ದು ಯಾವುದು ಜಾಸ್ತಿ ಅಂದರೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಅವ್ರದ್ದು ಯಾವುದು ಜಾಸ್ತಿ ಸೇಲ್ ಆಗಿರಲ್ಲ, ಮತ್ತು ಕೆಲವೊಂದು 1-2 ಸೈಜ್ಗಳು ಉಳ್ಕೊಂಡ್ಬಿಟ್ಟಿರುತ್ತೆ. ಆ ಥರದ್ದೆಲ್ಲ ಸೇಲ್ಗೆ ಹಾಕಿರ್ತಾರೆ. ಸೊ ಅದೇ ನಾವು ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೋಬೇಕು, ಯಾವುದು ಡಿಸೈನ್ ಚೆನ್ನಾಗಿದೆ ಮತ್ತು ಅದು ನಮ್ಮ ಪರ್ಫೆಕ್ಟಾಗಿ ಫಿಟ್ ಆಗುತ್ತಾ ಅಂತ. ಏನಕ್ಕೆ ಅಂದರೆ ಒಂದೊಂದ್ಸರಿ ಚೆನ್ನಾಗಿ ಫಿಟ್ ಆಗಲ್ಲ. ಯಾಕೆಂದರೆ ನಾನು ಎಷ್ಟೊಂದು ಸರಿ ಟ್ರೈ ಮಾಡಿದ್ದೀನಿ, ಅದರಲ್ಲಿ ಏನಾದರೂ ಒಂದು ಇದಿರುತ್ತೆ. ಸೊ ಆ ರೀತಿ ಎಲ್ಲ ಆಗ್ತಾಯಿರುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿ ತೊಗೋಬೇಕು. ಮತ್ತು ನೀವೇನಾದರೂ ಸೇಲಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಯಾವಾಗ ಸೇಲ್ ಸ್ಟಾರ್ಟ್ ಆಗುತ್ತೆ ಅದು ಒಂದು 3-4 ಡೇಸ್ ಮುಂಚೆನೇ ಹೋಗಿ ಮಾಡಿಬಿಡಿ. ಆಮೇಲೆ ಯಾವ ಸೈಜು ಸಿಗಲ್ಲ ನಿಮಗೆ. ನಾನು ತುಂಬ ಸರಿ ನೋಡಿದ್ದೀನಿ. ಸೊ
ಇದೆಲ್ಲ ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಕೊನೆಯಲ್ಲಿ ಸೇಲ್ ಎಂಡ್ ಆಗ್ತಾ ಇನ್ನೂ ಕಡಿಮೆ ಕೊಡ್ತಾರೆ, ಬಟ್ ಅವಾಗ ಸೈಜು ಸಿಗಲ್ಲ, ಮತ್ತು ಇನ್ನೂ ತುಂಬ ಎಲ್ಲ ಇದಾಗ್ಬಿಟ್ಟಿರುತ್ತೆ. ಅದರಿಂದ ಸ್ವಲ್ಪ ಎಂಡಲ್ಲಿ ಶಾಪಿಂಗ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ. ಫಸ್ಟನ್ನೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಮತ್ತು ಸೇಲ್ ಸ್ಟಾರ್ಟ್ ಆದಾಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೀವು ಆದಷ್ಟು ಹಾಕಿ ನೋಡಿ, ನಿಮಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿದೆಯಾ, ಸ್ಟಿಚಿಂಗ್ ಕರೆಕ್ಟ್ ಆಗಿದೆಯಾ ಅದೆಲ್ಲ ಚೆಕ್ ಮಾಡಿ ಆಮೇಲೆ ತೊಗೊಳ್ಳಿ. ಸೊ ಯಾವುದಾದ್ರೂ ಅಷ್ಟೇ, ಎಲ್ಲ ಕಡೆ ಹಾಗೆ ಇರುತ್ತೆ. ಯಾವುದಾದ್ರು ನಾನು ತುಂಬ ಸರಿ ನೋಡಿದ್ದೀನಿ, ಹೊಸದು ಬಂದಿರುತ್ತೆ, ನ್ಯೂ ಅರೈವಲ್ಸು ಸೇಲ್ ಸ್ಟಾರ್ಟ್ ಆಗೋಕ್ಕಿಂತ 3-4 ಡೇಸ್ ಮುಂಚೆ ಇರುತ್ತೆ. ಬಟ್ ಆಮೇಲೆ ಅದು ಅವ್ರಿಗೆ ಸೇಲ್ಗೆ ಹಾಕಬೇಕು ಅಂತ ಇಲ್ಲ ಅಂದರೆ ಅದನ್ನು ಎತ್ತಿಟ್ಬಿಟ್ಟಿರ್ತಾರೆ. ಸೊ ಸೇಲಲ್ಲಿ ಇರೋದೇ ಇಲ್ಲ. ಸೊ ಆ ಥರ ಎಷ್ಟೊಂದು ಆಗಿದೆ. ಸೊ ಫಸ್ಟ್ ಬಂದು ಇದು ಜಿಯನ್ದು ಇದು ಸ್ವೆಟರು ಊಟ ಇದೆ, ಅವ್ನಿಗೆ ಹಾಕಿ ನೋಡಿದ್ದೆ. ಸೊ ಯಾಕೆಂದರೆ ಏನಾದರೂ ಇದಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ ಸೈಜ್ಗಳು, ಅದಕ್ಕೆ ಹಾಕಿ ನೋಡಿದೆ. ಸೊ ಇದು ಜಿಯನ್ದು ಸ್ವೆಟರು. ಸೊ ಸ್ವಲ್ಪ ಬ್ಯಾಗಿ ಫಿಟ್ ಇದೆ ಇದು, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಅವ್ನಿಗೊಂದು ಬ್ಯಾಗ್ ಕೂಡ ತೊಗೊಂಡೆ. ಅವ್ನ ಬ್ಯಾಗ್ಗಳು ಇಷ್ಟ, ಅದರಲ್ಲಿ ಸ್ಯಾನಿಟೈಸರ್ ಇಟ್ಕೊಳ್ಳುತ್ತೆ, ಸ್ಯಾನಿಟೈಸರು ಮತ್ತು ಹ್ಯಾಂಡ್ ಕರ್ಚೀಫ್ ಈ ಥರದ್ದೆಲ್ಲ ಇಟ್ಕೊಳ್ಳುತ್ತೆ. ಸೊ ಇದು ಸ್ವಲ್ಪ ಆಲ್ಮೋಸ್ಟ್ ಒಂದು ಚಿಕ್ಕ ಬಾಟಲ್ ಕೂಡ ಇಡ್ಬೋದು, ಚೆನ್ನಾಗಿದೆ. ಮತ್ತು ಇದು ಹೊಸದು ಏನೋ ರೀಬಾಕ್ ಜೊತೆ ಮಾಡಿರೋದು H&M. ಮೆಟೀರಿಯಲ್ ಚೆನ್ನಾಗಿದೆ. ಈ ಥರ ಕ್ಯಾಪು ಇತ್ತು, ತೊಗೊಂಡೆ, ಬಟ್ ಅವನಿಗೆ ಸೈಜ್ ಸಿಗಲಿಲ್ಲ. ಕ್ಯಾಪ್ ಎಲ್ಲ ದೊಡ್ಡ ಸೈಜ್ ಇತ್ತು. ಕ್ಯಾಬ್ ಅಂತ ನೋಡಿ ಎದ್ದಿದ ತಕ್ಷಣ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಆಗೋದು, ಏನೇನೋ ಬರ್ತಾ ಇರುತ್ತೆ, ನಿದ್ರೆ ಕನಸಲ್ಲೇ ಇರ್ತೀವಿ ಇನ್ನು. ಸೊ ಇದೊಂದು ಇಯರಿಂಗ್ ಕೂಡ ನಾನು ತೊಗೊಂಡೆ. ಸೊ ಜಸ್ಟ್ ನೋಡ್ಬೋದು 149ಗೆ ಸಿಕ್ತು ಇದು ಇಯರಿಂಗು. ಈ ಥರ ಇದೆಲ್ಲ ನಾನು ಏನಾದರೂ ಸ್ಪೆಷಲಾಗಿ ಡಿನ್ನರ್ಗೆ ಹೋದೆ, ಪಾರ್ಟೀಸ್ಗೆ ಹೋದ್ರೆ ಯೂಸ್ ಮಾಡೋದು. ಇಲ್ಲ ಅಂದರೆ ನಾನು ನಾರ್ಮಲ್ ಯಾವಾಗಲೂ ಈ ಥರ ಗೋಲ್ಡ್ ಚಿಕ್ಕದೇ ಹಾಕೊಂಡಿರ್ತೀನಿ. ಅದೇ ಇದೆ ಇದೆಲ್ಲ ಎಷ್ಟೊಂದು ನನ್ನ ಹತ್ರ. ಲಾಸ್ಟ್ ಟೈಮ್ ಅದು ಕೂಡ ನಾನು ತೋರಿಸಿದ್ದೆ ಯಾವಾಗಲೂ ಒಂದು ಸರಿ. ಸೊ ನೆಕ್ಸ್ಟು ಜಿಯನ್ಗೆ ಇದು ಪ್ಯಾಂಟ್, ಇದು ಸೆಟ್ ಆಫ್ 2 ಇತ್ತು. ಇದು ಇನ್ನೊಂದು ಇದೆ ತೋರಿಸ್ತೀನಿ. ಸೊ ಇದೊಂದು ಬ್ಲ್ಯಾಕ್ ಕಲರು, ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀವಿ. ಮತ್ತು ಇದೊಂದು ಸೊ 2 ಟ್ರ್ಯಾಕ್ ಪ್ಯಾಂಟ್ಗಳೇ. ನೆಕ್ಸ್ಟು ಅದಾದಮೇಲೆ ಚಂದುದು ಶರ್ಟ್. ಸೊ ಅವರು ಕೂಡ ಅಷ್ಟೇ, ಚಂದನು ಆದಷ್ಟು ನಾವಿಬ್ರು ಅಷ್ಟೇ ಸೇಲಲ್ಲೇ ಜಾಸ್ತಿ ಶಾಪಿಂಗ್ ಮಾಡೋದು. ಚೆನ್ನಾಗಿದೆ ಇದು ಶರ್ಟು. ಕೈಗೆ ಯಾವ ಸಿಕ್ಕುತ್ತೆ ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಮೊದಲೇ ನಾನು ಸೇಲಲ್ಲಿ ಶಾಪಿಂಗ್ ಹೋದಾಗ ಮೊದಲೇ ಹೇಳ್ಬಿಟ್ಟು ಕರ್ಕೊಂಡೋಗಿರ್ತೀನಿ, ಜನರುಗಳೇನು ಇದು ಮಾಡಬಾರ್ದು, ಇರಬೇಕು ಅಂತ. ಅವ್ರದ್ದೇನು ಗೊತ್ತಾ, ಸ್ವಲ್ಪ ತಗೊಂಡ್ಬಿಡ್ತಾರೆ, ಓಕೆ ಸಾಕು ಅಂತ ಬಂದ್ಬಿಡ್ತಾರೆ. ನಾನು ಹಂಗೆ ಓಕೆ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಓಡ್ತಾನೆ ಇರ್ತೀನಿ. ಸೊ ಜಿಯನ್ ಒಂದು ಮುಫಾಸ ತೊಗೊಂಡೆ, ಅದೇ ಹೇಳಿದ್ನಲ್ಲ, ಇದು ಆಫರಲ್ಲೂ ಕೂಡ ಇರಲಿಲ್ಲ. ಇದು ಮೂವಿಗೆ ಹೋದಾಗ ಹಾಕೊಂಡು ಹೋಗ್ಬೇಕಂತ ಲಯನ್ ಕಿಂಗ್ದು. ಸೊ ನೋಡಬೇಕು ಯಾವಾಗ ಕರ್ಕೊಂಡು ಹೋಗ್ಬೇಕು. ಜಿಯನ್ಗೆ ಇದೊಂದು ಪ್ಯಾಂಟು, ಇದ್ರದ್ದು ಆಲ್ರೆಡಿ ಶರ್ಟ್ ಮತ್ತು ವೇಸ್ಟ್ ಕೂಡ ನಾನು ತೊಗೊಂಡಿದ್ದೆ. ಪ್ಯಾಂಟ್ ಅವಾಗ ಸೈಜ್ ಸಿಕ್ಕಿರಲಿಲ್ಲ, ಈ ಸರಿ ಇತ್ತು. ಸೊ ಸಿಕ್ಕಿದ ತಕ್ಷಣ ತೊಗೊಂಬಂದ್ಬಿಟ್ಟೆ. ಸೊ ಸ್ವಲ್ಪ ದೊಡ್ಡ ಸೈಜೇ. ಇದು ನೆಕ್ಸ್ಟ್ ನನ್ನ ಒಂದು ಬರ್ಡೇ ಬರ್ತಲ್ಲ ಅವಾಗ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಅದು ಅವಾಗ ಹಾಕ್ತಾ ಫುಲ್ ಸೆಟ್ ಅವಾಗ ನೋಡಿ ಹೇಗಿದೆ ಅಂತ. ಅದು ಆ್ಯಕ್ಚುಲಿ ಅದು ನಾನು ನಿಮಗೆ ತೋರಿಸಿಲ್ಲ. ಸೊ ನೆಕ್ಸ್ಟು ಇದು ಕೂಡ ಚೆಂದಿದೆ. ಸೊ ಇದು ವೈಟ್ ಕಲರು. ಇದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ ಶರ್ಟ್ಗಿಂತ ಇದು ತುಂಬ ಇಷ್ಟ ಆಯಿತು ನನಗೆ. ಸೊ ಮತ್ತು ಇದು ಜಿಯೋಲ್ ಒಂದು ಐರನ್ ಮ್ಯಾನು ಅದು ಇದು ಎಲ್ಲ ಒಂದು ಫುಟ್ವೇರ್ಗೆ ಹಾಕ್ಕೊಳಕ್ಕೆ ತೊಗೊಂಡಿದ್ದಾನೆ ಇದು. ಸೊ ಇದು ಬಂದು ನೆಕ್ಸ್ಟು ನನ್ನ ಡ್ರೆಸ್ಸು. ತುಂಬ ಇಷ್ಟ ಆಯಿತು ನನಗೆ, ಎಷ್ಟು ಕ್ಯೂಟಾಗಿದೆ, ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಕಲರ್ ಆಲ್ಮೋಸ್ಟ್ ಒಂಥರ ವೈಟು ಇಲ್ಲ, ಮತ್ತು ಈ ಕಡೆ ಕ್ರೀಮ್ ಕಲರು ಇಲ್ಲ, ಒಂಥರ ಕಲರ್ ಇದೆ. ಅದು ನಂಗೆ ಇಷ್ಟ ಆಯಿತು. ಫಿಟ್ಟಿಂಗ್ ಅಂತೂ ಚೆನ್ನಾಗಿದೆ. ಇದು ಹಾಕಿ ನೋಡಿದೆ, ಫಿಟ್ಟಿಂಗ್ ತುಂಬ ಚೆನ್ನಾಗಿದೆ, ಹಾಕೊಂಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇದು ವರ್ಕೌಟ್ಗೆ ಅಂತ ತೊಗೊಂಡಿದ್ದು ನಾನು. ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ನೋಡಿ ಇಲ್ಲಿ. ಸೊ ಸಕ್ಕತ್ತಾಗಿದೆ, ಇಷ್ಟ ಆಯಿತು. ಇದರಲ್ಲೇ ಇನ್ನೊಂದು ವೈಟ್ ಇತ್ತು ತೊಗೊಂಡಿದ್ದೆ, ಚಂದ ಯಾಕೆ ಈ ಥರ ತೊಗೋತೀನಿ ಇನ್ನೊಂದು ತೊಗೊಂಡು. ಬಟ್ ಅದು ಮೆಟೀರಿಯಲ್ ಇವಾಗ ಇಲ್ಲಿ ಬಂದು ನೋಡಿದಾಗ ತುಂಬ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತು ನನಗೆ ಅದು. ಸೊ ಅದಾದಮೇಲೆ ನೆಕ್ಸ್ಟು ಇದು ಟಾಪದ್ದು. ಸೊ ಬ್ಯಾಕ್ ಸೈಡ್ ಈ ರೀತಿಯಾಗಿ ಬರುತ್ತೆ.
ಬೋರ್ಡ್ ಡಿಸೈನ್ ಇದೆ, ನನಗೆ ಇಷ್ಟ ಆಗ್ತಿದ್ದು. ಯಾಕೆಂದರೆ ಡಿಸೈನ್ ಅನ್ನೋ ಒಂಥರ ಡಿಫ್ರೆಂಟ್ ಆಗಿತ್ತು, ಮತ್ತು ಇದು ಸೈಜ್ ಕೂಡ ಪರ್ಫೆಕ್ಟ್ ಆಗಿದೆ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಪಾರ್ಟಿ ವೇರ್ ಇದು. ಸೊ ಇದಕ್ಕೆ ಬ್ಲ್ಯಾಕ್ ಪ್ಯಾಂಟು ಅಥವಾ ಬ್ಲ್ಯಾಕ್ ಸ್ಕರ್ಟು, ಸೊ ಯಾವುದಾದ್ರೂ ಮ್ಯಾಚ್ ಮಾಡ್ಬೋದು. ಇಲ್ಲ ಸ್ವಲ್ಪ ಒಂಥರ ಇದ್ರ ಕಲರ್ ಬರುತ್ತೆ, ಬ್ರೌನ್ ಕಲರ್ ಪ್ಯಾಂಟ್, ಸೊ ಆ ಥರದಕ್ಕೆ ಹಾಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಟ್ರೌಸರ್ಸ್, ನಾನು ಜೀನ್ಸ್ಗಿಂತ ಈ ಥರದ್ದೆಲ್ಲ ಟ್ರೌಸರ್ಸ್ಗೆ ಹಾಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಈ ಡ್ರೆಸ್, ಇದು ಕೂಡ ಅಷ್ಟೇ ಫ್ರಂಟಲ್ಲಿ ನಿಮಗೆ ಬೋ ಇದೆ. ಸೊ ಇದು ಕೂಡ ಅಷ್ಟೇ ಫಿಟ್ಟಿಂಗ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮತ್ತು ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಸೊ ಏನು ಸೈಜ್ ಪ್ರಾಬ್ಲಮ್ ಎಲ್ಲ ಇದು ಆರಾಮಾಗಿ ಹಾಕ್ಕೋಬೋದು. ಬ್ಲ್ಯಾಕ್ ಕಲರ್, ಸೊ ಬ್ಲ್ಯಾಕ್ ಕಲರ್ ಡ್ರೆಸ್ಗಳು ನನಗೆ ಇಷ್ಟ ಆಗುತ್ತೆ. ಸೊ ನಾನು ತುಂಬ ಸರಿ ಹೇಳಿದ್ದೀನಿ. ನೋಡಿ ಫ್ರಂಟಲ್ಲಿ ಈ ಥರ ಬರುತ್ತೆ, ಸ್ವಲ್ಪ ಡೀಪ್ ಇದೆ. ನೀವು ಒಳಗಡೆ ಏನಾದರೂ ಹಾಕೋಬೋದು, ಇಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಬೇರೆ ಕಡೆ ಎಲ್ಲಾರು ಹೋದಾಗ ಟ್ರಾವೆಲ್ ಮಾಡಬೇಕಾದ್ರೆ ಹಾಕೋತೀವಿ ಅಂದರೆ ಹಾಗೆ ಹಾಕೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದರೆ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು, ಸೂಪರಾಗಿದೆ. ಇದು ಫಿಟ್ಟಿಂಗು ಅಷ್ಟೇ ಸೂಪರಾಗಿದೆ. ಹಾಕ್ಕೊಂಡಾಗ ಒನ್ ಸೈಡ್ ಬರುತ್ತೆ, ಒಂದು ನಿಮಿಷ ತೋರಿಸ್ತೀನಿ ನನಗೆ. ಹಾಕ್ಕೊಂಡು ನೋಡಿದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಒನ್ ಸೈಡು ಫುಲ್ ನಿಮಗೆ ಆಲ್ಮೋಸ್ಟ್ ಮಿಡಿ ಡ್ರೆಸ್ ಅಂತ ಹೇಳ್ಬೋದು. ಇದು ಮಿನಿ ಅಲ್ಲ, ಸೊ ನೀ ಲೆಂತ್ಗಿಂತನೂ ಕೆಳಗಡೆ ಬರುತ್ತೆ. ಸೊ ಆಲ್ಮೋಸ್ಟ್ ಆ್ಯಂಕಲ್ ಲೆಂತ್ವರೆಗೆ ಬರುತ್ತೆ ಅಂತ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿದೆ. ಇದು ಕೂಡ ಪಾರ್ಟಿ ವೇರ್, ಡಿನ್ನರ್ಗೆ ಹೋದಾಗ ಆ ರೀತಿ ಹಾಕೋಬೋದು. ಬಟ್ ಇದು ಸ್ವಲ್ಪ ನಂಗೆ ಗೊತ್ತಿಲ್ಲ ಇದು ಏನಾಗುತ್ತೆ ಅಂತ. ಈ ಥರದ್ದು ನನ್ನ ಹತ್ರ ಒಂದು ಶಾರ್ಟ್ ಡ್ರೆಸ್ ಇದೆ, ಬಟ್ ವೆಲ್ವೆಟ್ ಮೆಟೀರಿಯಲ್ ಈ ಥರ ಅಲ್ಲ. ಸೊ ಅದು ಕೂಡ H&M ಅಲ್ಲೇ ತೊಗೊಂಡಿದೆ. ಇದು ಸಖತ್ ಇಷ್ಟ ಆಯಿತು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟ್ ಇದೊಂದು ಟಾಪ್, ಇದು ಅಷ್ಟೇ H&M ಅಲ್ಲಿ ನೀವು ಝಾರಾ ತೊಗೊಂಡ್ರೆ ಸೇಲ್ ಆದಮೇಲೂ ಕೂಡ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ತುಂಬ ಕಡಿಮೆಗೇನು ಸಿಗೋಲ್ಲ, ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು 30% 40% ಡಿಸ್ಕೌಂಟ್ ಕೊಟ್ಟಿರ್ತಾರೆ ಅಷ್ಟೇ. ಸೊ ಅವ್ರು ಮೊದಲೇ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಸೇಲ್ ಆದಮೇಲೂ ಆಲ್ಮೋಸ್ಟ್ ನಾವು ಝೂಡಿಯೋಲೆಲ್ಲ ಫುಲ್ ಪ್ರೈಸ್ ಕೊಟ್ಟು ಏನು ತೊಗೋತೀವಿ ವೆಬ್ಸೈಟಲ್ಲಿ, ಝೂಡಿಯೋಲಿ ಅಷ್ಟೇ ಇರುತ್ತೆ ಇವ್ರದ್ದು ಸೇಲೆಲ್ಲ, ಆಫರ್ ಎಲ್ಲ ಆದಮೇಲೆ. ನೆಕ್ಸ್ಟು ಇದು ಟಾಪು, ವೈಟ್ ಟಾಪು, ಮೆಟೀರಿಯಲ್ ಚೆನ್ನಾಗಿದೆ. ಸೊ ಇನ್ನೂ ಒಂಥರ ಡಿಫ್ರೆಂಟಾಗಿ ಅನಿಸ್ತು, ಸೈಡಲ್ಲೆಲ್ಲ ಫಿಟ್ಟಿಂಗ್ ಚೆನ್ನಾಗಿದೆ ಅದಕ್ಕೆ. ಸೊ ಇದು ಸೊ ನೆಕ್ಸ್ಟು ಅದಾದಮೇಲೆ ಈ ಟಾಪ್ ಆಯಿತಾ. ಈ ಟಾಪ್ ಇನ್ನೂ ಸೂಪರಾಗಿದೆ. ನನಗೆ ಇದು ಸ್ವಲ್ಪ ಸ್ಲೀವ್ಸ್ ಹತ್ರ ಸ್ವಲ್ಪ ಲೂಸ್ ಅನಿಸ್ತು, ಬಟ್ ಹಾಕ್ಕೊಂಡಾಗ ಸಖತ್ತಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಬ್ಲ್ಯಾಕ್ ಪ್ಯಾಂಟೇ ಹಾಕೋತೀನಿ. ಸೊ ಸೂಪರಾಗಿದೆ. ಮೆಟೀರಿಯಲ್ ಆಗ್ಬೋದು, ಫಿಟ್ಟಿಂಗ್ ಆಗ್ಬೋದು, ಎಲ್ಲ ನನಗೆ ಇಷ್ಟ ಆಯಿತು. ಇದು ಎಕ್ಸೆಸ್ಸೇ ಸ್ವಲ್ಪ ನನಗೆ ಸೈಜ್ ಏನು ಗೊತ್ತಾ, ಕೆಲವ್ರಿಗೆ ಹೇಳಿದ್ರು ಓಕೆ ಎಕ್ಸೆಸ್ಸು. ಸೊ ಎಕ್ಸೆಸ್ಸು ಕೂಡ ಸ್ವಲ್ಪ ಲೂಸ್ ಥರ ಅನಿಸುತ್ತೆ, ಬಟ್ ಚೆನ್ನಾಗಿದೆ ಹಾಕ್ಕೊಂಡಾಗ. ಸೊ ಇಷ್ಟು ನನ್ನ ಡ್ರೆಸ್ಗಳು. ಒಂದು ಬ್ಯಾಗ್ ತೊಗೊಂಡಿದ್ದೀನಿ, ಬ್ಯಾಗ್ ಕೂಡ ತೋರಿಸ್ತೀನಿ ನಾನು ನಿಮಗೆ. ಆಗ್ಬೋದು, ಇದು ನನ್ನ ಬ್ಯಾಗ್. ಎಷ್ಟು ಕ್ಯೂಟಾಗಿದೆ, ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ. ಸೊ H&M ಅಲ್ಲಿ, ಝಾರಲ್ಲಿ ಒಂದೊಂದ್ಸರಿ ಬ್ಯಾಗ್ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಸರಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದ್ಸರಿ ತುಂಬ ಚೆನ್ನಾಗಿರುತ್ತೆ. ಸೊ ಒಳಗಡೆ ಇಷ್ಟು ಇಡ್ಬೋದು. ಚೆಂದು ಇದೆಲ್ಲ ಜಾಸ್ತಿ ಆಯಿತು ಅಂತಿದ್ರು ನಾನು, ಬಟ್ ಇಲ್ಲಿ ಚೆನ್ನಾಗಿದೆ, ಏನೂ ಇಲ್ಲ ಅಂದ್ಬಿಟ್ಟು ತೊಗೊಂಡೆ. ಇದಕ್ಕೇನು ಇದೆಲ್ಲ ಬರಲ್ಲ, ಸಿಂಪಲ್ಲಾಗಿ ಸೊ ಈ ರೀತಿಯಾಗಿ ಹಾಕ್ಕೊಂಡೋಗೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇಷ್ಟು ನಮ್ಮ ಶಾಪಿಂಗ್ ವ್ಲಾಗು. ಸೊ ಆವಾಗಲೇ ಹೇಳಿದಾಗೆ ಆ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಮತ್ತೇನು ಮಾಡಿ, ಅಕಸ್ಮಾತ್ ಏನಿಲ್ಲ ಅಂದರೆ ಫಸ್ಟಿಂದನೇ ಇಯರ್ಲಿ 2 ಸರಿ ಬರುತ್ತೆ ಸೇಲ್ಗಳು. ಸೊ ಫಸ್ಟಿಂದನೇ ಸ್ವಲ್ಪ ದುಡ್ಡು ಅಂತ ಎತ್ತಿಟ್ಕೊಂಬಿಡಿ. ಸೊ ಒಂದು ಸರಿ ಶಾಪಿಂಗ್ ಮಾಡಿ. ನಿಮ್ಗೆ ಏನಾದ್ರು ಸೇಲಲ್ಲಿ ಮಾಡೋಕ್ಕೆ ಇಷ್ಟ ಇದೆ, ಯಾಕೆಂದರೆ ಕೆಲವ್ರಿಗೆ ಸೇಲಲ್ಲಿ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅಂಥವರೆಲ್ಲ ಏನಿಲ್ಲ, ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗ ಮಾಡಿ. ಸೊ ನನಗೆ ಇಷ್ಟ ಆಗುತ್ತೆ ಸೇಲಲ್ಲಿ ಶಾಪಿಂಗ್ ಮಾಡೋದು. ಅದಕ್ಕೆ ಒಂದೊಂದ್ಸರಿ ಬೇಕಾದ್ರೆ ನೀವು ಸ್ವಲ್ಪ ಅವಾಗವಾಗ ಒಂದೊಂಚೂರು ದುಡ್ಡು ಇಟ್ಕೊಂಡ್ರೆ ಒಂದೇ ಸರಿ ಶಾಪಿಂಗ್ ಮಾಡ್ಬೋದು. ಈ ರೀತಿ ಕೂಡ ನೀವು ಮಾಡ್ಬೋದು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.